ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ಎಪಿಸೋಡಲ್ಲಿ ಕೆಮಿಸ್ಟ್ರಿ ಆಫ್ ನ್ಯೂಯರ್ ಮೆಟೀರಿಯಲ್ಸ್ ಅನ್ನೋ ಚಾಪ್ಟರ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ರೆಡಿ ಈ ಚಾಪ್ಟರ್ ಮೇಲೆ ನಾನು 6 ವಿಡಿಯೋಗಳನ್ನ ಬಿಟ್ಟಿದ್ದೀನಿ. ಇದು ನಂದು 7ನೇ ವಿಡಿಯೋ. ಈ ಚಾಪ್ಟರ್ ನಿಯರ್ಲಿ 10 ಅವರ್ ಇದೆ ನಿಮಗೆ. ಸೊ 10 ಅವರ್ ಇದ್ದರೆ 20ರಿಂದ 22 ಮಾರ್ಕ್ಸ್ ಆ ಚಾಪ್ಟ್ರಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇದು ಆ್ಯಕ್ಚುಲಿ ನಿಮಗೆ BScನಲ್ಲಿ ಪೇಪರ್ 6 ಸೆಮ್ಮಲ್ಲಿ ಪೇಪರ್ 7ಅಲ್ಲಿ ಬರುತ್ತೆ. ನಾವು ಇವತ್ತಿನ ಎಪಿಸೋಡಲ್ಲಿ ಪ್ರೊಡಕ್ಷನ್ ಆಫ್ ನ್ಯಾನೋ ಮೆಟೀರಿಯಲ್ಸ್ ಬೈ ಇನರ್ಟ್ ಗ್ಯಾಸ್ ಕಂಡೆನ್ಸೇಷನ್ IGC ಮೆಥಡ್ ಅಂತ ಹೇಳ್ತಾರೆ, ಅಥವಾ IGC ಟೆಕ್ನಿಕ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಇದು ನಿಮಗೆ ಇಂಪಾರ್ಟೆಂಟು ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಒಂದು ಕ್ವಶನ್ ಇದಕ್ಕೆ ಇದ್ದೇ 4 ಮಾರ್ಕ್ ಮೇಲೆ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ನ್ಯಾನೋ ಮೆಟೀರಿಯಲ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಬಿಕಾಸ್ ವಿ ಆರ್ ಡೂಯಿಂಗ್ ದಿ ಪ್ರೊಡಕ್ಷನ್ ಆಫ್ ನ್ಯಾನೋ ಮೆಟೀರಿಯಲ್ಸ್. ಹಾಗಾಗಿ ನ್ಯಾನೋ ಮೆಟೀರಿಯಲ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ದೋಸ್ ಆರ್ ದಿ ಸಬ್ಸ್ಟೆನ್ಸಸ್, ದೋಸ್ ಆರ್ ದಿ ಪಾರ್ಟಿಕಲ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಲೆಸ್ ದ್ಯಾನ್ 100 ನ್ಯಾನೋಮೀಟರ್ ಸ್ಟ್ರಕ್ಚರ್ಡ್ ಕಾಂಪೊನೆಂಟ್ ವಿಚ್ ಗೋಯಿಂಗ್ ಟು ಹ್ಯಾವ್ ಲೆಸ್ ದ್ಯಾನ್ 100 ನ್ಯಾನೋಮೀಟರ್ ಇರ್ತಲ್ಲ, ಅಂಥ ಸಬ್ಸ್ಟೆನ್ಸಸ್ಗೆ ನಾವೇನಂತ ಕರಿತೀವಿ, ನ್ಯಾನೋ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಅದು ಆರ್ ಯೂಸ್ಡ್ ಇನ್ ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ತಾರೆ, ಮೆಡಿಸಿನಲ್ ಫೀಲ್ಡಲ್ಲಿ ಯೂಸ್ ಮಾಡ್ತಾರೆ, ಇಂಡಸ್ಟ್ರಿಯಲ್ ಫೀಲ್ಡಲ್ಲಿ ಯೂಸ್ ಮಾಡ್ತಾರೆ. ಬೇರೆ ತುಂಬ ಕಡೆಗೆ ಈಗ ಇಟ್ ಈಸ್ ಎ ಪ್ರಾಮಿಸಿಂಗ್ ಫೀಲ್ಡ್. ನ್ಯಾನೋ ಮೆಟೀರಿಯಲ್ಸ್ ಇರ್ಬೋದು, ನ್ಯಾನೋ ಸೈನ್ಸ್ ಅಂತ ಹೇಳ್ಬೋದು, ಇಟ್ ಇಸ್ ಎ ಇಂಟರ್ ಡಿಸಿಪ್ಲಿನರಿ ಇದೆ. ಹಾಗಾಗಿ ಎಲ್ಲ ಕಡೆನೂ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಈಗ. ಹಾಗಾದರೆ ನ್ಯಾನೋಮೀಟರ್ ಅಂದರೆ ಏನು ಅಂತ. ನ್ಯಾನೋಮೀಟರ್ ಈಸ್ 1 billionth ಆಫ್ ಎ ಮೀಟರ್. 1 billionth ಆಫ್ ಎ ಮೀಟರ್ ಇರುತ್ತಲ್ಲ, ಅಂಥ ಸೈಜ್ ಇರುವಂಥ ಪಾರ್ಟಿಕಲ್ಸ್ಗೆ ನಾವೇನಂತ ಕರಿತೀವಿ, ನ್ಯಾನೋ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸೊ ಅದು ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಅಥವಾ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ 1000 times ಸ್ಮಾಲರ್ ದ್ಯಾನ್ ಎನ್ ಹ್ಯೂಮನ್ ಹೇರ್. ಹ್ಯೂಮನ್ ಹೇರ್ ಒಂದು ಏರ್ನ ತೊಗೊಂಡ್ರೆ ಅದು ಎಷ್ಟು ಚಿಕ್ಕದಾಗಿರುತ್ತೆ, ಅದನ್ನು ನಾನು 1000 times ಡಿವೈಡ್ ಮಾಡಿದ್ರೆ ಎಷ್ಟು ಚಿಕ್ಕ ಸೈಜ್ ಆಗುತ್ತಲ್ಲ, ಅಷ್ಟು ಸೈಜ್ ಮೆಟೀರಿಯಲ್ ಇರುತ್ತಲ್ಲ, ಅಂಥದಕ್ಕೆ ನಾನು ಏನಂತ ಕರಿತೀನಿ, ನ್ಯಾನೋ ಮೆಟೀರಿಯಲ್ಸ್ ಸಬ್ಸ್ಟೆನ್ಸಸ್ ಅಂತ ಕರಿತೀನಿ. ಅದನ್ನು ಬೇರೆ ಬೇರೆ ಮೆಥಡಲ್ಲಿ ಮಾಡ್ಬೋದು, ಬಟ್ ನಿಮ್ಮ ಸಿಲೆಬಸ್ಸಲ್ಲಿ 5 ಮೆಥಡನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸಾಲ್ಟ್ ಸಿಂಥಸಿಸ್, ಇನರ್ಟ್ ಗ್ಯಾಸ್ ಕಂಡೆನ್ಸೇಷನ್, ಮೆಕ್ಯಾನಿಕಲ್ ಅಲೈಯಿಂಗ್ ಆರ್ ಬಾಲ್ ಮಿಲ್ಲಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ, ಪ್ಲಾಸ್ಮಾ ಸಿಂಥಸಿಸ್ ಅಂತ ಹೇಳ್ತಾರೆ, ಅಥವಾ ಎಲೆಕ್ಟ್ರಾನ್ ಡಿಪೊಸಿಷನ್ ಅಂತ ಹೇಳ್ತಾರೆ. ಈ 5ರಲ್ಲಿ ಯಾವ್ದಾದ್ರು ಒಂದು ಡೆಫಿನೆಟ್ಲಿ 4 ಮಾರ್ಕ್ ಕ್ವಶನ್ ಕೇಳ್ತಾರೆ. ಯಾವ್ದು ಬೇಕಾದ್ರೂ ಕೇಳ್ಬೋದು. ಆದರೆ ಇವತ್ತಿನ ಎಪಿಸೋಡಲ್ಲಿ ನಾವು ಇನರ್ಟ್ ಗ್ಯಾಸ್ ಕಂಡೆನ್ಸೇಷನ್ ಬಗ್ಗೆ ತಿಳ್ಕೋಣ. ವೆರಿ ಸಿಂಪಲ್, ಆ್ಯಸ್ ಅ ನೇಮ್ ಇಂಡಿಕೇಟ್ಸ್. ಅದರ ನೇಮಲ್ಲಿ ಏನಿದೆಯಲ್ಲ ಅದು ನೋಡಿಕೊಂಡ್ರೆ ನಿಮಗೆ ಅದು ಹೇಗಾಗುತ್ತೆ ಅಂತ ನೆನಪಾಗುತ್ತೆ. ಇದನ್ನು ಇನರ್ಟ್ ಗ್ಯಾಸ್ ಕಾಂಡೆನ್ಸೇಷನ್ IGC ಟೆಕ್ನಿಕ್ ಅಂತ ಕರೀತಾರೆ. ಓಲ್ಡೆಸ್ಟ್ ಅಥವಾ ಅರ್ಲಿಯೆಸ್ಟ್ ಮೆಥಡಲ್ಲಿ ನ್ಯಾನೋ ಮೆಟೀರಿಯಲ್ ಪ್ರೊಡ್ಯೂಸ್ ಮಾಡಿದ್ದು ಯಾವುದು ಅಂತ ಈ ಮೆಥಡಿಂದನೇ ಮಾಡ್ತಾಯಿದ್ರು. ವೈಡ್ಲಿ ಯೂಸ್ಡ್ ಫಾರ್ ದಿ ಸಿಂಥಸಿಸ್ ಆಫ್ ಅಲ್ಟ್ರಾ ಫೈನ್ ಮೆಟಲ್ ಪಾರ್ಟಿಕಲ್ಸ್ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ನಾನು ಈ ಮೆಥಡ್ನ ಯೂಸ್ ಮಾಡ್ತೀನಿ. ಎವಾಪರೇಷನ್ ಆಫ್ ಎ ಮೆಟಾಲಿಕ್ ಸಬ್ಸ್ಟೆನ್ಸಸ್ ಇನ್ ಎನ್ ಇನರ್ಟ್ ಗ್ಯಾಸ್. ಇಲ್ಲೇನು ಮಾಡ್ತೀನಿ, ಮೆಟಲ್ನ ತೊಗೊಳ್ತೀನಿ, ಎವಾಪರೇಟ್ ಮಾಡ್ತೀನಿ, ಇಮಿಡಿಯೇಟ್ಲಿ ಅದನ್ನು ಕೂಲ್ ಮಾಡ್ತೀನಿ ನಾನು. ಸೊ ದಟ್ಸ್ ಅ ಟೆಕ್ನಿಕ್ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್ ಹಿಯರ್. Metal is evaporated in a cool inert gas at low pressure. So metal ಏನು ಮಾಡ್ತೀನಿ ನಾನು, ಎವಾಪರೇಟ್ ಮಾಡ್ತೀನಿ in a cool inert gas at low pressure. The metal vapors migrate from hot to cold inert gas. ಸೊ ನಿಮಗೆ ಗೊತ್ತು, ಹಾಟ್ ರೀಜನಿಂದ ಕೋಲ್ಡ್ ರೀಜನ್ಗೆ ಯಾವಾಗ ಮೂವ್ ಆಗುತ್ತೆ. ಸೊ ಇಲ್ಲಿ ಮೆಟಲ್ ವೇಪರ್ಸ್ ಏನಾಗುತ್ತೆ, ಮೂವ್ ಆಗುತ್ತೆ. ಸೊ ಎವಾಪರೇಟೆಡ್ ಆಟಮ್ಸ್ ಕೊಲೈಡ್ ವಿತ್ ದ ಗ್ಯಾಸ್ ಆಟಮ್ಸ್ ವಿತಿನ್ ದಿ ಚೇಂಬರ್. ನ್ಯಾನೋ ಪಾರ್ಟಿಕಲ್ಸ್ ಆರ್ ಡಿಪಾಸಿಟ್ ಆನ್ ಎ ಕೋಲ್ಡರ್ ಸರ್ಫೇಸ್. ಸಿಂಪಲ್ ಆಗಿರೋ ಟೆಕ್ನಿಕ್ಕು. ಮೆಟಲ್ನ ತೊಗೊಳ್ತೀನಿ, ಆ ಮೆಟ್ಲಿಗೆ ಏನು ಮಾಡ್ತೀನಿ ನಾನು, ಇನರ್ಟ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡ್ತೀನಿ, ಅದನ್ನು ಕೂಲ್ ಮಾಡ್ತೀನಿ. ಕೂಲ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದಟ್ ಇನ್ ದಿ ಫಾರ್ಮ್ ಆಫ್ ಎ ಪೌಡರ್ ಥರ ಅದನ್ನು ನಾನು ಹೋಗ್ತೀನಿ. An inorganic material is vaporized inside the vacuum chamber into which an inert gas is periodically inserted. ಸೊ ಇಲ್ಲೇನು ಮಾಡ್ತಾ ಇದ್ದೀನಿ, ಒಂದು ಇನಾರ್ಗ್ಯಾನಿಕ್ ಮೆಟೀರಿಯಲ್ ಪರ್ಟಿಕ್ಯುಲರ್ಲಿ ಮೆಟಲ್ಸ್ನ ತೊಗೊಳ್ತಾ ಇದ್ದೀನಿ, ಅದನ್ನು ವೇಪರೈಸ್ ಮಾಡ್ತಾ ಇದ್ದೀನಿ ಇನ್ನೇನು ವ್ಯಾಕ್ಯೂಮ್ ಚೇಂಬರ್. ಅದಕ್ಕೆ ಆ ವ್ಯಾಕ್ಯೂಮ್ ಚೇಂಬರಲ್ಲಿ ಅದನ್ನು ಎವಾಪರೇಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಇನರ್ಟ್ ಗ್ಯಾಸ್ ಐದರ್ ಹೀಲಿಯಮ್ ಅಥವಾ ಆರ್ಗಾನ್ ಏನು ಮಾಡ್ತೀನಿ, ಪಿರಿಯಾಡಿಕಲಿ ಅದಕ್ಕೆ ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಅವಾಗ ಏನಾಗುತ್ತೆ, ಮೆಟೀರಿಯಲ್ ವೇಪರೈಸ್ ಆಗಬೇಕು ಅಂದರೆ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಿದ ತಕ್ಷಣ ಏನಾಗುತ್ತೆ, ದೇ ಗೋಯಿಂಗ್ ಟು ಲೂಸ್ ದೇರ್ ಕೈನೆಟಿಕ್ ಎನರ್ಜಿ. ವೇಪರೈಸ್ ಆಗುತ್ತೆ, ಸೊ ದೇ ಗೋಯಿಂಗ್ ಟು ಲೂಸ್ ದೇರ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ದೇ ಗೋಯಿಂಗ್ ಟು ಕೊಲೈಡ್ ವಿತ್ ಈಚ್ ಅದರ್ ಇನ್ ಇನರ್ಟ್ ಗ್ಯಾಸ್. ಅಟ್ಮಾಸ್ಫಿಯರಲ್ಲಿ ಏನಾಗುತ್ತೆ, ಆ ಪಾರ್ಟಿಕಲ್ಸ್ ಏನಾಗುತ್ತೆ, ಕೊಲೈಡ್ ಆಗೋಕ್ಕೆ ಶುರು ಆಗುತ್ತೆ. ನಿಮಗೆ ಗೊತ್ತು, ವೇಪರ್ಸ್ ಅಂದ ತಕ್ಷಣ ಏನಾಗುತ್ತೆ, ಗೇಷಿಯಸ್ ಮಾಲಿಕ್ಯೂಲ್ಸ್ ದಟ್ ಡು ನಾಟ್ ಹ್ಯಾವ್ ಎ ಇಂಟ್ರಾ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರಲ್ಲ. ಹಾಗಾಗಿ ಏನಾಗುತ್ತೆ, ದೇ ಗೋಯಿಂಗ್ ಟು ಲೂಸ್ ದಿ ಕೈನೆಟಿಕ್ ಎನರ್ಜಿ. ಅವಾಗ ಏನಾಗುತ್ತೆ, ದೇ ಕೊಲೈಡ್ ವಿತ್ ಈಚ್ ಅದರ್. ದೇ ಕಮ್ ವಿತ್ ಇನ್ ದಟ್ ಚೇಂಬರ್ ಇರುತ್ತೆ, ಆ ಚೇಂಬರಲ್ಲಿ ಏನಾಗಬೇಕು, ದೇ ಹ್ಯಾವ್ ಟು ಮೂವ್ ಅರೌಂಡ್. ಹಾಗಾಗಿ ಏನಾಗುತ್ತೆ, ದೇ ಗೋಯಿಂಗ್ ಟು ಕೊಲೈಡ್ ವಿತ್ ಈಚ್ ಅದರ್. The vapors cooled rapidly and supersaturates to form nanoparticles with a size in the range of 2 to 100 nanometer that collect in a finger cooled liquid nitrogen.
ಸೊ ಇಲ್ಲೇನಾಗ್ತಾ ಇದೆ, ಆ ವೇಪರ್ಸ್ನ ಏನು ಮಾಡ್ತೀನಿ, ಫಸ್ಟ್ ನಾನು ವೇಪರೈಸ್ ಮಾಡ್ತೀನಿ, ವೇಪರೈಸ್ ಮಾಡಿ ಕೊಲೈಡ್ ಆಗಂಗೆ ಮಾಡ್ತೀನಿ ಇನ್ನು ಇನರ್ಟ್ ಗ್ಯಾಸ್ ಅಟ್ಮಾಸ್ಫಿಯರ್. ಆಮೇಲೆ ಏನು ಮಾಡ್ತೀನಿ, ಎಲ್ಲ ಅದು ಕೊಲೈಡ್ ಆಗಿದೆ, ಎಲ್ಲ ಫೈನ್ ಪೌಡರ್ ಆಗಿದೆ ಅಂದ ತಕ್ಷಣ ಇಮಿಡಿಯೇಟ್ಲಿ ಏನು ಮಾಡ್ತೀನಿ, ನಾನು ಅದನ್ನು ರ್ಯಾಪಿಡ್ಲಿ ಕೂಲ್ ಮಾಡೋಕ್ಕೆ ಶುರು ಮಾಡ್ತೀನಿ. ಕೂಲ್ ಮಾಡಿದ ತಕ್ಷಣ ಏನಾಗುತ್ತೆ, ಸೂಪರ್ ಸ್ಯಾಚುರೇಟ್ ಆಗಿಬಿಡುತ್ತೆ. ಅದ್ರದ್ದು ರೇಂಜ್ ಎಷ್ಟಿರುತ್ತೆ ಅಂದರೆ 2 to 100 nanometer ದಟ್ ಕಲೆಕ್ಟೆಡ್ ಇನ್ ಎ ಕೂಲ್ಡ್ ಲಿಕ್ವಿಡ್ ನೈಟ್ರೋಜನ್ ಕಂಟೈನರಲ್ಲಿ ಅದನ್ನು ಕಲೆಕ್ಟ್ ಮಾಡಿ. ಸೊ ದಿಸ್ ಇಸ್ ದ ವೇ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ nanomaterial using the inert gas condition. Decahedral gold nanoparticles are produced by this method from an inert gas aggregation source using helium is deposited on the atmosphere of carbon film. So ಈಗ ಎಕ್ಸಾಂಪಲ್ ಬೇಕು ಅಂದರೆ ಡೆಕಾಹೆಡ್ರಲ್ ನ್ಯಾನೋ ಪಾರ್ಟಿಕಲ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಈ ಮೆಥಡ್ನ ಯೂಸ್ ಮಾಡ್ತೀವಿ. ಸೊ ಹೀಲಿಯಂ ಗ್ಯಾಸ್ನ ಇನರ್ಟ್ ಗ್ಯಾಸ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಇದನ್ನು ಯಾವ್ದು ಮೇಲೆ ಡಿಪಾಸಿಟ್ ಮಾಡ್ಕೊಳ್ತೀವಿ ಅಂದರೆ ಅಮಾರ್ಫಸ್ ಕಾರ್ಬನ್ ಫಿಲಮ್ ಮೇಲೆ ಇದನ್ನು ಡಿಪಾಸಿಟ್ ಮಾಡ್ಕೊಳ್ತಾರೆ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ಮೆಥಡ್. ಸೊ ಈ ಥರ ಆಗಿ ಅದನ್ನು ನಾವೇನು ಮಾಡ್ತೀವಿ, ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.